ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಮೂಲಕ 2021 ಜನವರಿ 9ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬಟನ್ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈಗ 2021 ಜನವರಿ 9ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತನ್ನ 74ನೇ ಪ್ರತಿಷ್ಠಾನ ದಿನವನ್ನು ಯಾವಾಗ ಆಚರಿಸಿದೆ? ಉತ್ತರ ಜನವರಿ 6. ಪ್ರತಿ ವರ್ಷ ಜನವರಿ 6ರಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತನ್ನ ಪ್ರತಿಷ್ಠಾನ ದಿನವನ್ನು ಆಚರಿಸುತ್ತದೆ. ಈ ವರ್ಷ 74ನೇ ಪ್ರತಿಷ್ಠಾನ ದಿನವನ್ನು ಆಚರಿಸಿದೆ. ಇತ್ತೀಚೆಗೆ ಯಾವ ರಾಜ್ಯಕ್ಕಾಗಿ ಎನ್ಡಿಬಿ $646 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಂಧ್ರಪ್ರದೇಶ. ಭಾರತ ಮತ್ತು ಎನ್ಡಿಬಿ ಆಂಧ್ರದಲ್ಲಿ ರಾಜ್ಯ ಹೆದ್ದಾರಿ ಜಾಲವನ್ನು ನವೀಕರಿಸಲು $646 ಮಿಲಿಯನ್ ಗಳಿಗೆ ಒಪ್ಪಂದ ಮಾಡಿಕೊಂಡಿದೆ. 2 ರಸ್ತೆ ವಲಯದ ಯೋಜನೆಗಳಿಗಾಗಿ ಭಾರತ ಸರ್ಕಾರ ಮತ್ತು ಆಂಧ್ರಪ್ರದೇಶ ಸರ್ಕಾರ ಬುಧವಾರ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಥವಾ ಎನ್ಡಿಬಿ ಯೊಂದಿಗೆ ತಲಾ $323 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. 2020-21ರ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕತೆಯ ಕುಸಿತದ ಶೇಕಡಾವಾರು ಪ್ರಮಾಣವನ್ನು ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಅಂದಾಜಿಸಿದೆ. ಉತ್ತರ 9.6%. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಭಾರತದ ಜಿಡಿಪಿ 2020-21ರಲ್ಲಿ 9.6% ಅಷ್ಟು ಕುಸಿತವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಜೂನ್ ನಿಂದ 3.2% ಕುಸಿತದಿಂದ ಪರಿಷ್ಕರಿಸಲಾಗಿದೆ. ಇದು ರಾಷ್ಟ್ರೀಯ ಲಾಕ್ಡೌನ್ ಪರಿಣಾಮ ಮತ್ತು ಮನೆಗಳು ಮತ್ತು ಸಣ್ಣ ನಗರ ಸೇವಾ ಸಂಸ್ಥೆಗಳು ಅನುಭವಿಸಿದ ಆದಾಯದ ಆಘಾತವನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ. ಅದರ ಇತ್ತೀಚಿನ ಮೌಲ್ಯಮಾಪನದ ಪ್ರಕಾರ ಇತ್ತೀಚೆಗೆ ಹಿಮಾ ಕೊಹ್ಲಿ ಯಾವ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ ತೆಲಂಗಾಣ. ಇತ್ತೀಚೆಗೆ ಹಿಮಾ ಕೊಹ್ಲಿ ಅವರು ತೆಲಂಗಾಣ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದಕ್ಕಿಂತ ಮೊದಲು ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ ಇವರು ಅವರಿಗೆ ಇಲ್ಲಿನ ರಾಜಭವನದಲ್ಲಿ ಅಂದ್ರೆ ತೆಲಂಗಾಣ ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ತಮಿಳುಸಾಯಿ ಸೌಂದರರಾಜನ್ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಇತ್ತೀಚೆಗೆ ನಿಧನರಾದ ಅಲನ್ ಬರ್ಗೇಸ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಕ್ರಿಕೆಟಿಗ. ಅಲನ್ ಬರ್ಗೇಸ್ ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ವಿಶ್ವದ ಅತ್ಯಂತ ಹಳೆಯ ಜೀವಂತ ಪ್ರಥಮ ದರ್ಜೆ ಕ್ರಿಕೆಟಿಗ ಅಲನ್ ಬರ್ಗೇಸ್ ಅವರು ತಮ್ಮ 100ನೇ ವಯಸ್ಸಿನಲ್ಲಿ ನಿಧನರಾದರೆಂದು ನ್ಯೂಜಿಲೆಂಡ್ ಕ್ರಿಕೆಟ್ ಪ್ರಕಟಿಸಿದೆ. ಇವರು ನ್ಯೂಜಿಲೆಂಡ್ ದೇಶಕ್ಕೆ ಸಂಬಂಧಿಸಿರುತ್ತಾರೆ. ಅರೆಕಾಲಿಕ ಉದ್ಯೋಗಗಳನ್ನು ನೀಡಲು ಇತ್ತೀಚೆಗೆ ಯಾವ ವಿಶ್ವವಿದ್ಯಾಲಯ ಘೋಷಿಸಿದೆ? ಉತ್ತರ ಲಕ್ನೋ ವಿಶ್ವವಿದ್ಯಾಲಯ. ಇತ್ತೀಚೆಗೆ ಲಕ್ನೋ ವಿಶ್ವವಿದ್ಯಾಲಯ ಅರೆಕಾಲಿಕ ಉದ್ಯೋಗಗಳನ್ನು ಅಥವಾ ಪಾರ್ಟ್ ಟೈಮ್ ಜಾಬ್ಗಳನ್ನು ನೀಡಲು ಇತ್ತೀಚೆಗೆ ಘೋಷಿಸಿದೆ. ಅಖಿಲ ಭಾರತ ರತ್ನ ಮತ್ತು ಆಭರಣ ದೇಶೀಯ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಶೀಶ್ ಪೆತೆ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. 2020ರ ಡಿಸೆಂಬರ್ 23ರಿಂದ 27ರವರೆಗೆ ನಡೆದ ಈ ಮತದಾನ ಚುನಾವಣಾ ಪ್ರಕ್ರಿಯೆಯ ನಂತರ ಭಾರತೀಯ ಆಭರಣ ಚಿಲ್ಲರೆ ವ್ಯಾಪಾರಿಗಳ ಸಂಘವಾದ ಅಖಿಲ ಭಾರತ ರತ್ನ ಮತ್ತು ಆಭರಣ ದೇಶೀಯ ಮಂಡಳಿ ಅಥವಾ ಜಿಜೆಸಿ ಆಶೀಶ್ ಪೆತೆ ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಸಂಯಮ್ ಮೆಹ್ರಾ ಅವರನ್ನು ಉಪಾಧ್ಯಕ್ಷರನ್ನಾಗಿ ನೇಮಿಸಿದೆ. ಇದು 2 ವರ್ಷಗಳ ಅವಧಿಗೆ. ಇಂಡಿಯಾಸ್ 71-year ಟ್ರಸ್ಟ್ ದಿ ಜರ್ನಿ ಟು ಟ್ರಯಂಫ್ ಇನ್ ಆಸ್ಟ್ರೇಲಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಆರ್ ಕೌಶಿಕ್. ಭಾರತ ಮತ್ತು ಆಸ್ಟ್ರೇಲಿಯಾ ಗುರುವಾರದಿಂದ ಸಿಡ್ನಿಯಲ್ಲಿ ನಡೆಯುವ 3ನೇ ಟೆಸ್ಟ್ಗೆ ಸಜ್ಜಾಗಿದ್ದರಿಂದ ಭಾರತದ 71 ವರ್ಷಗಳ ಟೆಸ್ಟ್ ಆಸ್ಟ್ರೇಲಿಯಾದ ವಿಜಯೋತ್ಸವ ಜರ್ನಿ ಅಥವಾ ಇಂಡಿಯಾಸ್ 71-year ಟ್ರಸ್ಟ್ ದಿ ಜರ್ನಿ ಟು ಟ್ರಯಂಫ್ ಇನ್ ಆಸ್ಟ್ರೇಲಿಯಾ ಮತ್ತು ಭಾರತದ ಹಿಂದಿನ 12 ಪ್ರವಾಸಗಳ ಡೌನ್ ಅಂಡರ್ ಅನ್ನು ಪ್ರತಿಬಿಂಬಿಸುವ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಬ್ರಾಂಡ್ ಮ್ಯಾನ್ ಮ್ಯೂಸಿಯಂ ಉಪಕ್ರಮವಾದ ಈ ಪುಸ್ತಕವನ್ನು ಹಿರಿಯ ಕ್ರಿಕೆಟ್ ಲೇಖಕ ಆರ್ ಕೌಶಿಕ್ ರವರು ಬರೆದಿದ್ದಾರೆ ಮತ್ತು ಇದು ಟೆಸ್ಟ್ ಕ್ರಿಕೆಟ್ಗೆ ಉತ್ತೇಜನ ನೀಡಿದ ಪೈಪೋಟಿಯನ್ನು ನಿರೂಪಿಸುತ್ತದೆ. ಇತ್ತೀಚೆಗೆ ನಿಧನರಾದ ಕಾಲಿನ್ ಬೆಲ್ ಯಾವ ಕ್ರೀಡೆಗೆ ಸೇರಿದವರು? ಉತ್ತರ ಫುಟ್ಬಾಲ್. ಮಾಜಿ ಫುಟ್ಬಾಲ್ ಆಟಗಾರ ಮ್ಯಾಂಚೆಸ್ಟರ್ ಸಿಟಿ ಮತ್ತು ಇಂಗ್ಲೆಂಡ್ ಮಿಡ್ಫೀಲ್ಡರ್ ಕಾಲಿನ್ ಬೆಲ್ ಅವರು
74ನೇ ವರ್ಷದ ವಯಸ್ಸಿನಲ್ಲಿ ಅಲ್ಪ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಎಂದು ಕ್ಲಬ್ ಪ್ರಕಟಿಸಿದೆ. ಎಂ ಪೆನ್ಷನ್ ಎಂಬ ಅಪ್ಲಿಕೇಶನ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಮಣಿಪುರ. ಈ ಒಂದು ಎಂ ಪೆನ್ಷನ್ ಅಪ್ಲಿಕೇಶನ್ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೋಡೋಣ. ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರು ಆನ್ಲೈನ್ ವೇದಿಕೆಯಾದ ಎಂ ಪೆನ್ಷನ್ ಮಣಿಪುರ್ ಆಪ್ ಅನ್ನು ಪ್ರಾರಂಭಿಸಿದರು. ಇದರ ಮೂಲಕ ಪಿಂಚಣಿದಾರರು ಖಜಾನೆ ಕಚೇರಿಗಳಿಗೆ ಭೇಟಿ ನೀಡದೆ ಸ್ವಯಂ ನವೀಕರಣವನ್ನು ಮಾಡಬಹುದು. ಈ ಮೊದಲು ಖಜಾನೆಗಳಿಂದ ಪ್ರತಿ ಪಿಂಚಣಿದಾರರ ಡ್ರಾಯಿಂಗ್ ಸೇವಾ ಪಿಂಚಣಿಯ ಛಾಯಾಚಿತ್ರವನ್ನು ಆಯಾ ಖಜಾನೆ ಕಚೇರಿಯಲ್ಲಿ ವೈಯಕ್ತಿಕ ನೋಟದಿಂದ ಅಥವಾ ಖಜಾನೆ ಅಧಿಕಾರಿಗಳು ಪಿಂಚಣಿದಾರರ ನಿವಾಸಕ್ಕೆ ಮನೆ ಭೇಟಿ ನೀಡುವ ಮೂಲಕ ನವೀಕರಿಸಬೇಕಾಗಿತ್ತು. ಒಂದು ಅನಾರೋಗ್ಯ ಅಥವಾ ವೃದ್ಧಾಪದ ಸಂದರ್ಭದಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಆನ್ಲೈನ್ ಮೂಲಕನೇ ಇದನ್ನ ಪಡ್ಕೋಬಹುದಾಗಿದೆ. ಭಾರತೀಯ ಸೇನೆ ರಚಿಸಿದ ಮಾನವ ಹಕ್ಕುಗಳ ಕೋಶದ ಮುಖ್ಯಸ್ಥರಾದವರು ಯಾರು? ಉತ್ತರ ಗೌತಮ್ ಚೌಹಾನ್. ಭಾರತೀಯ ಸೇನೆ ತನ್ನ ಮಾನವ ಹಕ್ಕುಗಳ ಕೋಶದ 1ನೇ ಮುಖ್ಯಸ್ಥನಾಗಿ ಮೇಜರ್ ಜನರಲ್ ಅನ್ನು ನೇಮಿಸುತ್ತದೆ. ಗೂರ್ಖಾ ರೈಫಲ್ಸ್ ನ ಅಧಿಕಾರಿಯಾಗಿದ್ದ ಮೇಜರ್ ಜನರಲ್ ಗೌತಮ್ ಚೌಹಾನ್ ಅವರನ್ನು ಕಳೆದ ವಾರ ರಾಷ್ಟ್ರ ರಾಜಧಾನಿಯಲ್ಲಿರುವ ಪ್ರಧಾನ ಕಚೇರಿಯಲ್ಲಿ ಭಾರತೀಯ ಸೇನೆಯ ಮಾನವ ಹಕ್ಕುಗಳ ಕೋಶದ ಮೊದಲ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇತ್ತೀಚೆಗೆ ವೀರೇಂದರ್ ಕುಮಾರ್ ಪಾಲ್ ಅವರನ್ನು ಯಾವ ದೇಶದ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ? ಉತ್ತರ ಸೋಮಾಲಿಯಾ. ಇತ್ತೀಚೆಗೆ ರೂಪುಗೊಂಡ ಉನ್ನತ ಮಟ್ಟದ ಗುಂಪಿನ ದಕ್ಷಿಣ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿಗೆ ಮುಖ್ಯಸ್ಥರಾದವರು ಯಾರು? ಉತ್ತರ ರಾಮ್ ವಿನಯ್ ಶಾಹಿ. ಇತ್ತೀಚೆಗೆ ರೂಪುಗೊಂಡ ಉನ್ನತ ಮಟ್ಟದ ಗುಂಪಿನ ದಕ್ಷಿಣ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿಗೆ ಮುಖ್ಯಸ್ಥರಾದವರು ಬಂದು ರಾಮ್ ವಿನಯ್ ಶಾಹಿರವರಾಗಿರ್ತಾರೆ. ಏಷ್ಯಾ ಪೆಸಿಫಿಕ್ ನಲ್ಲಿ ಗೂಗಲ್ ಕ್ಲೌಡ್ ನ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಕರಣ್ ಬಜ್ವಾ. ಪ್ರಸ್ತುತ ಭಾರತದಲ್ಲಿ ಗೂಗಲ್ ಕ್ಲೌಡ್ ಅನ್ನು ಮುನ್ನಡೆಸುತ್ತಿರುವಂತಹ ಕರುಣ್ ಬಜ್ವಾ ಅವರನ್ನು ಏಷ್ಯಾ ಪೆಸಿಫಿಕ್ ಕಂಪನಿಯ ಹೊಸ ನಾಯಕರಾಗಿ ನೇಮಕ ಮಾಡಲಾಗಿದೆ ಎಂದು ಕಂಪನಿ ಪ್ರಕಟಿಸಿದೆ. ಖೇಲೋ ಇಂಡಿಯಾ ಐಸ್ ಹಾಕಿ ಪಂದ್ಯಾವಳಿಯ ಉದ್ಘಾಟನೆ ಎಲ್ಲಿ ನಡೆಯಿತು? ಉತ್ತರ ಕಾರ್ಗಿಲ್. ಕಾರ್ಗಿಲ್ ಲಡಾಖ್ನಲ್ಲಿ ಖೇಲೋ ಇಂಡಿಯಾ ಐಸ್ ಹಾಕಿ ಪಂದ್ಯಾವಳಿಯನ್ನು ಚಿಕ್ತಾನ್ ನಲ್ಲಿ ವಲಯ ದೈಹಿಕ ಶಿಕ್ಷಣಾಧಿಕಾರಿ ಚಿಕ್ತಾನ್ ಆಯೋಜಿಸಿದ್ದಾರೆ. ಒಂದು ಕಾರ್ಗಿಲ್ ಜಿಲ್ಲೆಯಲ್ಲಿ ನಡೆದ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಚಿಕ್ತಾನ್ ಮಹಿಳಾ ತಂಡವು ಭಾಗವಹಿಸಿತು. ಮೇಲ್ಛಾವಣಿಯ ಸೌರ ವಿಭಾಗದಲ್ಲಿ ಎಂಎಸ್ಎಂಇಗಳಿಗೆ ಹಣಕಾಸು ಯೋಜನೆಯನ್ನು ಒದಗಿಸಲು ಎಸ್ಐಡಿಬಿಐ ಜೊತೆ ಯಾವ ಕಂಪನಿಯ ಪಾಲುದಾರಿಕೆ ಹೊಂದಿದೆ? ಉತ್ತರ ಟಾಟಾ ಪವರ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಮೇಲ್ಛಾವಣಿಯ ಸೌರ ವಿಭಾಗದಲ್ಲಿ ಎಂಎಸ್ಎಂಇಗಳಿಗೆ ಹಣಕಾಸು ಯೋಜನೆಯನ್ನು ಒದಗಿಸಲು ಟಾಟಾ ಪವರ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಸ್ಐಡಿಬಿಐ ಜೊತೆಗೆ ಪಾಲುದಾರಿಕೆ ಹೊಂದಿದೆ. ಹಣಕಾಸು ಪರಿಹಾರದ ಅಡಿಯಲ್ಲಿ ಎಂಎಸ್ಎಂಇಗಳು 10% ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಮೇಲಾಧಾರವಿಲ್ಲದೆ ಹಣಕಾಸಿನ ನೆರವು ಪಡೆಯಲು ಸಾಧ್ಯವಾಗುತ್ತದೆ. ಸಾಲವನ್ನು ತ್ವರಿತವಾಗಿ ಮಂಜೂರು ಮಾಡಲಾಗುತ್ತದೆ ಮತ್ತು ವಿತರಿಸಲಾಗುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಅಕ್ರಮಶೀಲವಲ್ಲದ ವೆಂಟಿಲೇಟರ್ ಶ್ವಾಸವಾಯುವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಸಿಎಸ್ಐಆರ್. ಸಿಎಸ್ಐಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಥವಾ ಎನ್ಎಎಲ್ ನ ವಿಜ್ಞಾನಿಗಳು ಇತ್ತೀಚೆಗೆ ಶ್ವಾಸವಾಯು ಎಂಬ ಅಕ್ರಮಶೀಲವಲ್ಲದ ವೆಂಟಿಲೇಟರ್ ಅನ್ನು ಅಭಿವೃದ್ಧಿಪಡಿಸಿದರು. ಈ ಒಂದು ವೆಂಟಿಲೇಟರ್ ಅಭಿವೃದ್ಧಿಪಡಿಸಲು ವಿಜ್ಞಾನಿಗಳು ಸಿಎಸ್ಐಆರ್ ಐಜಿಐಬಿ ಇಂದ ವೈದ್ಯಕೀಯ ವೃತ್ತಿಪರರೊಂದಿಗೆ ಸಹಕರಿಸಿದ್ದಾರೆ. 35% ರವರೆಗೆ ಆಮ್ಲಜನಕದ ಪೂರೈಕೆ ಅಗತ್ಯವಿರುವ ಕೋವಿಡ್-19 ರೋಗಿಗಳಿಗೆ ಇದನ್ನು ಬಳಸಲು ಆರೋಗ್ಯ ಸಚಿವಾಲಯ ತಜ್ಞರ ಸಮಿತಿಯು ಪ್ರಮಾಣೀಕರಿಸಿದೆ. ಪಿಎಂ ಕೇರ್ಸ್ ಫಂಡ್ ಟ್ರಸ್ಟ್ ಯಾವ ಉಪಕರಣಗಳನ್ನು ಅಳವಡಿಸಲು 201 ಕೋಟಿ ರು ಹಂಚಿಕೆ ಮಾಡಲಾಗಿದೆ? ಉತ್ತರ ಆಮ್ಲಜನಕ ಉತ್ಪಾದನಾ ಸಸ್ಯಗಳು. 162 ಮೀಸಲಾದ ವೈದ್ಯಕೀಯ ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಪ್ರಧಾನಮಂತ್ರಿಗಳ ನಾಗರಿಕ ಸಹಾಯ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಅಥವಾ ಪಿಎಂ ಕೇರ್ಸ್ ಫಂಡ್ ಟ್ರಸ್ಟ್ 201.58 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದೆ. ಪ್ರೆಷರ್ ಸ್ವಿಂಗ್ ಅಬ್ಸರ್ಪ್ಷನ್ ಅಥವಾ ಪಿಎಸ್ಎ ಸಸ್ಯಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾದ ಕೇಂದ್ರ ವೈದ್ಯಕೀಯ ಸರಬರಾಜು ಅಂಗಡಿಯಿಂದ ಸಂಗ್ರಹಿಸಲಾಗುವುದು. ಒಂದು ಪಿಎಸ್ಎ ಸಸ್ಯಗಳು ವೈದ್ಯಕೀಯ ದರ್ಜೆ ಆಮ್ಲಜನಕದ ಮೂಲವಾಗಿದೆ.
2021 ಜನವರಿ 9 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.